ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಕರ್ನಾಟಕ PGCET 2024 ತುಂಬ ಜನ ಕೇಳ್ತಿದ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪರ್ಟಿಕ್ಯುಲರಾಗಿ ಏನೇನು ತೊಗೊಂಡೋಗ್ಬೇಕು ಅಂತ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿರುತ್ತೆ ಅಂತ. ಬನ್ನಿ, ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಹಾಗೆ ಮರಿದೇನೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ, ಕರ್ನಾಟಕ PGCET ಎಲಿಜಿಬಲ್ ಕ್ರೈಟೀರಿಯಾ 2024 ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಎ 3 years ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಲೆಂಟ್ ಫ್ರಮ್ ದ ರೆಕಗ್ನೈಸೇಷನ್ ಇನ್ಸ್ಟಿಟ್ಯೂಟ್ ಆರ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಬೇಸ್ಡ್ ಆನ್ PGCET ಎಕ್ಸಾಮ್. ಮೀನಿಂಗ್ ಏನಂತ ಅಂತಂದರೆ, ನಿಮ್ಮದು ಬ್ಯಾಚುಲರ್ಸು ಒಂದು ಬ್ಯಾಕ್ಲಾಗ್ ಇಲ್ಲದೆ ಕ್ಲಿಯರ್ ಆಗಿರಬೇಕು. ಹಾಗೆ ನಾನು ನಿಮಗೆ ಒಂದು ಸಜೆಷನ್ ಕೊಡೋದು ಏನು ಅಂತಂದರೆ, ನಿಮ್ಮದು ಪರ್ಟಿಕ್ಯುಲರ್ ಯೂನಿವರ್ಸಿಟಿನಲ್ಲಿ ನಿಮಗೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಥವಾ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನು ನೀವು ತೆಗೆಸಿ ಒಂದು ಕಾಲೇಜಲ್ಲಿ ಸೀಲು ಸೈನ್ ಹಾಕಿಟ್ಟಿಸ್ಕೊಳ್ಳಿ. ಹಾಗೆ ನಿಮ್ಮದು ಪ್ರತಿ ಸೆಮ್ ಮಾರ್ಕ್ಸ್ ಕಾರ್ಡ್ಗೂ ಕಾಲೇಜಿಂದ ಸೀಲು ಸೈನ್ ಹಾಕಿಸ್ಕೊಳ್ಳಿ. ಈಗ ಮಾಡೋದ್ರಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಇನ್ ಕೇಸ್ ಇದನ್ನು ಮಾಡದೆ ಹೋದರೆ ಅಲ್ಲಿ ನಿಮ್ಮದು ಒಂದೊಂದು ಮಾರ್ಕ್ಸ್ ಕಾರ್ಡ್ರಲ್ಲಿ ಒಂದೊಂದು ಪ್ರಾಬ್ಲಮ್ ಆಗುತ್ತೆ. ಬ್ಯಾಕ್ಲಾಗ್ಸ್ ಇದ್ದು ಪಾಸ್ ಆಗಿದ್ದೀರಾ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಪರ್ಟಿಕ್ಯುಲರಾಗಿ ಎಲ್ಲ ಎಷ್ಟು ಸಲ ಬ್ಯಾಕ್ಲಾಗ್ಸ್ ಕಟ್ಟಿ ಪಾಸ್ ಮಾಡಿರ್ತೀರ ಎಲ್ಲ ಮಾರ್ಕ್ಸ್ ಕಾರ್ಡ್ಗೂ ಸೀಲು ಸೈನ್ ಹಾಕ್ಸ್ಕೊಳ್ಳಿ ಗೈಸ್. ಆ್ಯಂಡ್ ಕಮ್ ಅಗೇನ್ ನೆಕ್ಸ್ಟ್, UR category candidates should have a minimum aggregate score of 50% in the qualifying exam. ನಿಮ್ಮದು ಡಿಗ್ರಿನಲ್ಲಿ ಡೆಫಿನೆಟ್ಲಿ 50% ಅಬೋವ್ ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಇರಲೇಬೇಕಾಗುತ್ತೆ. ನಿಮ್ಮದು ಪ್ರಾವಿಷನ್ ಸರ್ಟಿಫಿಕೇಟ್ ಅಥವಾ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದರಲ್ಲಿ. ಇಲ್ಲ ಅಂತಂದರೆ ನಿಮಗೆ ಎಲಿಜಿಬಲ್ ಅಲೋ ಇರೋದಿಲ್ಲ. ನೆಕ್ಸ್ಟು ಡಾಕ್ಯುಮೆಂಟ್ ರಿಕ್ವೈರ್ಡ್ ಫಾರ್ ಕರ್ನಾಟಕ PGCET ಕೌನ್ಸಿಲಿಂಗ್. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯೋ ಟೈಮಲ್ಲಿ ಏನೇನು ರಿಕ್ವೈರ್ಮೆಂಟ್ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಬಿಡ್ತೀನಿ. ಡಿಗ್ರಿ ಸರ್ಟಿಫಿಕೇಟ್, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲೂ ಹಾಕಿದ್ದಾರೆ ನೋಡಿ. ದೇರ್ ಆರ್ ಮೆನ್ಷನ್ಡ್ ಅಗೇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಶೀಟ್. ನಿಮ್ಮದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಶೀಟ್ ತೊಗೊಂಡು ಹೋಗಬೇಕಾಗತ್ತೆ. ಕ್ಲಾಸ್ 12th ಮಾರ್ಕ್ಶೀಟ್ ಬೇಕಾಗುತ್ತೆ, ಕ್ಲಾಸ್ 10th ಮಾರ್ಕ್ಶೀಟ್ ಬೇಕಾಗುತ್ತೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್. ನಿಮ್ಮದು ಸ್ಟಡಿ ಸರ್ಟಿಫಿಕೇಟು ನೀವು ಪ್ರಾಬ್ಲಮ್ ಏನೂ ಇಲ್ಲ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬೇಡಿ ಎಷ್ಟನೇ ಕ್ಲಾಸಿಂದ ಬೇಕು ಅಂತ. ನೀವು ಎಷ್ಟನೇ ಕ್ಲಾಸಿಂದ ಹಾಕ್ಸ್ಕೊಂಡ್ರೂ ಪರವಾಗಿಲ್ಲ, ಅಪ್ ಟು ಡಿಗ್ರಿವರೆಗೂ ಇರಲಿ. ಅಪ್ ಟು ಡಿಗ್ರಿವರೆಗೂ ಇರಬೇಕು. 1ಇಂದ ಹಾಕ್ಸ್ಕೊಳ್ತಿರೋ ಅಥವಾ 5th ಹಾಕಿಸ್ಕೊಳ್ತಿರೋ, ನಾನು ಕೊಡೋ ಸಜೆಷನ್ ಏನಂದರೆ 1ಇಂದನೂ ಹಾಕ್ಸ್ಕೊಂಬಿಡಿ, ಏನು ಪ್ರಾಬ್ಲಮ್ಮು ಕಲ್ಕೊಳ್ತೀರಾ. ನೆಕ್ಸ್ಟು ಕ್ಯಾಂಡಿಡೇಟ್, ಓಕೆ ಅದಾಯಿತು. 2 ಪಾಸ್ಪೋರ್ಟ್ ಸೈಜ್ ಫೋಟೋ, 2 ಅಂತ ಹೇಳಿದರೆ ಒಂದು 4-5 ತೊಗೊಂಡೋಗಿ. ಗೇಟ್ಸ್ ಸ್ಕೋರ್ ಕಾರ್ಡ್ ಇಫ್ ಅಪ್ಲಿಕೇಬಲ್. ನಿಮ್ಮದು ಹಾಗೆ ಅಪ್ಲಿಕೇಶನ್ದು PGCET ಅಪ್ಲಿಕೇಶನ್ ಫಾರ್ಮು, ಹಾಗೆ ನಿಮ್ಮದು PGCET ಬರೆದಿರ್ತೀರ ಹಾಲ್ ಟಿಕೆಟು, ಹಾಗೆ ನಿಮ್ಮದು ರಿಸಲ್ಟ್ ಬಂದಿರುತ್ತಲ್ಲ ಆ ರಿಸಲ್ಟ್ ಒಂದು ಪ್ರಿಂಟೌಟು ಗೈಸ್. ನಾನು ಇಷ್ಟು ಡಾಕ್ಯುಮೆಂಟ್ ಹೇಳಿದ್ದೀನಲ್ಲ, ಇದನ್ನೆಲ್ಲ ನಿಮ್ಮದು ತಾಲೂಕು BO ಆಫೀಸಲ್ಲಿ ನೀವು ಸಿಗ್ನೇಚರು ಸೀಲು ಹಾಕಿಸ್ಕೊಳ್ಳಿ, ಮರಿದೇನೆ ಹಾಕ್ಸ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಅಂತ ಇನ್ನೊಂದು 3 to 4 ಡೇಸಲ್ಲಿ ಬಿಡ್ತಾರೆ, ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಫಾರ್ ಮೋರ್ ಕಂಟೆಂಟ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ಈ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದೇನೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ವೀಡಿಯೋಸ್ ಬರ್ತಾನೆ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.